ಕರಾವಳಿ ನೇಟಿವಿಟಿಯ ಕತೆ ಹೊಂದಿರುವ ಜೆಪಿ ತುಮಿನಾಡ್ ನಿರ್ದೇಶನದ ಹಾರರ್ ಕಾಮಿಡಿ ಸಿನಿಮಾ ಸೂ ಫ್ರಮ್ ಸೋ ಭಾರಿ ಸದ್ದು ಮಾಡ್ತಿದೆ. ಸಣ್ಣ ಮಟ್ಟದಲ್ಲಿ ಬಿಡುಗಡೆಯಾಗಿದ್ದ ಈ ಸಿನಿಮಾ ನಿಧಾನವಾಗಿ ತನ್ನ ವ್ಯಾಪ್ತಿಯನ್ನು ಹಿಗ್ಗಿಸಿಕೊಳ್ಳುತ್ತಿದೆ. ಈ ವರ್ಷ ಕನ್ನಡದ ಯಾವುದೇ ಚಿತ್ರಕ್ಕೆ ಇಂತಹ ರೆಸ್ಪಾನ್ಸ್ ಸಿಕ್ಕಿರಲಿಲ್ಲ. ಆದರೆ ಈ ಚಿತ್ರಕ್ಕೆ ನಿರೀಕ್ಷೆಗೂ ಮೀರಿ ರೆಸ್ಪಾನ್ಸ್ ಸಿಗುತ್ತಿದೆ. ಸ್ಟಾರ್ ಕಲಾವಿದರು ಇಲ್ಲದೆ ಬಹುತೇಕ ಹೊಸ ಕಲಾವಿದರೇ ಸೇರಿ ಈ ಚಿತ್ರ ಮಾಡಿದ್ದು, ಯಾವುದೇ ಸ್ಟಾರ್ ನಟರನ್ನು ಕರೆಸಿ ಪ್ರಚಾರ ಕೂಡ ಮಾಡಿರಲಿಲ್ಲ. ಇಂಥದೊಂದು ಕನ್ನಡ ಸಿನಿಮಾ ಬರ್ತಿದೆ ಎನ್ನುವುದು ಕೂಡ ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಹೀಗೆ ಸೈಲೆಂಟ್ ಆಗಿ ಬಂದು ಬಾಕ್ಸ್ ಆಫೀಸ್ ಕೊಳ್ಳೆ ಹೊಡೆಯುತ್ತಿದೆ. ಅಲ್ಲದೆ ಸೂ ಫ್ರಮ್ ಸೋ ಸಿನಿಮಾದ ಕ್ರೇಜ್ ಯಾವ ಮಟ್ಟಿಗೆ ಇದೆ ಅಂದ್ರೆ, ಈವರೆಗೆ ಗಂಟೆಗೆ 7,000 ಟಿಕೆಟ್ ಬುಕ್ ಆಗುತ್ತಿದ್ದು, ಮೊದಲ ದಿನ ಬೆಂಗಳೂರಿನಲ್ಲಿ 78 ಶೋ ಇದ್ದ ಸಿನಿಮಾ ಎರಡನೇ ದಿನಕ್ಕೆ ಅದು 210 ಶೋಗಳಾಗಿದ್ದು, ಇದು ಅಂತಿಂತ ಸಿನಿಮಾವಲ್ಲ ಅಂತ ಗೊತ್ತಾಗುತ್ತಿದೆ. ಸಿನಿಮಾದ ಕ್ರೇಜ್ ಹೇಗಿದೆ ಅನ್ನುವುದು ಆನ್ಲೈನ್ ಟಿಕೆಟ್ ಬುಕಿಂಗ್ ನಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತಿದೆ. ಸಿನಿಮಾ ಮೊದಲ ದಿನವೇ 1.5 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿ ಭಾರಿ ಸದ್ದು ಮಾಡುತ್ತಿದೆ. ಅಲ್ಲದೆ ವೀಕೆಂಡ್ ನಲ್ಲಿ ಭರ್ಜರಿ ಗಳಿಕೆ ಕಾಣುವ ಸುಳಿವು ಸಿಗ್ತಿದೆ. ಈಗಾಗಲೇ ಸಿನಿಮಾ ನೋಡಿದವರು ಸೋಷಿಯಲ್ ಮೀಡಿಯಾದಲ್ಲಿ ಮೆಚ್ಚಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿಕೊಳ್ಳುತ್ತಿದ್ದಾರೆ. ಹೀಗೆ ಮೌಂಟ್ ಟಾಕ್ ನಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರೇಕ್ಷಕರನ್ನು ಚಿತ್ರಮಂದಿರಕ್ಕೆ ಸೆಳೆಯುತ್ತಿದೆ. ಮಾತಿನಿಂದ ಚಿತ್ರಕ್ಕೆ ಟಿಕೆಟ್ಗಳೇ ಸಿಗುತ್ತಿಲ್ಲ, ಎಲ್ಲ ಹೌಸ್ಫುಲ್ ಆಗಿದೆ. ಅಲ್ಲದೆ ಚಿತ್ರವನ್ನು ಬೇರೆ ಭಾಷೆಗಳಿಗೆ ಡಬ್ ಮಾಡಿ ಬಿಡುಗಡೆ ಮಾಡುವಂತೆ ಬೇಡಿಕೆ ಹೆಚ್ಚಾಗಿದೆ. ಇದರಂತೆ ಬಿಡುಗಡೆಯಾಗಿ ಒಂದೇ ದಿನದಲ್ಲಿ ಹಿಟ್ ಆದ ಈ ಸಿನಿಮಾ ಇದೀಗ ಕೇರಳಕ್ಕೆ ಪ್ರಯಾಣ ಬೆಳೆಸಿದೆ. ಸಿನಿಮಾ ಒಳಗೊಂಡಿರುವ ನೇಟಿವಿಟಿಗಳು ಕೇರಳಕ್ಕೂ ಚೆನ್ನಾಗಿ ಒಪ್ಪುವ ಕಾರಣದಿಂದಾಗಿ ಇದೀಗ ಈ ಸಿನಿಮಾವನ್ನು ಮಲಯಾಳಂಗೆ ಡಬ್ ಮಾಡಿ ಆಗಸ್ಟ್ 1ರಿಂದ ಕೇರಳದಾದ್ಯಂತ ಬಿಡುಗಡೆ ಮಾಡಲು ಪ್ಲಾನ್ ಮಾಡಿಕೊಳ್ಳಲಾಗಿದೆ.